ಇವತ್ತಿನ ಶುಭ ಮುಹೂರ್ತದಲ್ಲಿ 41ನೇ ಪೀಠಾಧಿಪತಿಗಳಾಗಿ ಅವರಿಗೆ ವ್ಯಾಸಮೂರ್ತಿ ಶ್ರೀ ವೇದವ್ಯಾಸ ದೇವರ ವ್ಯಾಸಮೂರ್ತಿ ನಮ್ಮ ಶ್ರೀಮಠದ ಸತ್ಸಂಪ್ರದಾಯದಲ್ಲಿ ಬಂದಿರುವಂತಹ ಅವಿಚ್ಛಿನ್ನವಾದಂತಹ ಸಂಪ್ರದಾಯ ಶ್ರೀ ವೇದವ್ಯಾಸ ದೇವರ ವ್ಯಾಸಮೂರ್ತಿ ಸಹಿತವಾಗಿ ಈಗ 41ನೇ ಪೀಠಾಧಿಪತಿಗಳಾಗಿ ಶ್ರೀ ಡಿ ಪ್ರಹ್ಲಾದಾಚಾರ್ಯರ ಆಗಿದ್ದಂತಹ ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಈ ದಿವಸ ಶೇಷಚಂದ್ರಿಕಾಚಾರ್ಯರ ಸನ್ನಿಧಾನ, ಅದಕ್ಕಿಂತ ಮುಖ್ಯವಾಗಿ ಏನು ಅಣ್ಣ ತಮ್ಮಂದಿರ ಮಠ ಅಂತ ಏನು ರಾಜೇಂದ್ರ ತೀರ್ಥರು ಕವೀಂದ್ರ ತೀರ್ಥರ ಪರಂಪರೆ ನಡೆದು ಬಂದಿದೆ, ಆ ಅಣ್ಣ ತಮ್ಮಂದಿರ ಮಠ ಶಾಶ್ವತವಾಗಿದೆ ಅಂತ ಈ ದಿವಸ ರಾಮದೇವರನ್ನ ಇಲ್ಲಿ ಕರೆದುಕೊಂಡು ಬಂದು ಈ ಗೋಪಾಲಕೃಷ್ಣದೇವರ ವೈಭವಕ್ಕೆ ಇದಕ್ಕೆ ಒಂದು ಸಾಕ್ಷಿಯಾಗಿದ್ದಾರೆ. ಇಂತಹ ಒಂದು ಸುಸಂದರ್ಭದಲ್ಲಿ ಸಂಸ್ಥಾನದಲ್ಲಿ ಇರುವಂತಹ ಯಾವುದೇ ಗೊಂದಲಗಳು ಇರಬಾರದು ಅನ್ನೋ ದೃಷ್ಟಿಯಿಂದ ಬಹಳ ದೊಡ್ಡ ಮನಸ್ಸು ಮಾಡಿ ಮಾಧವತೀರ್ಥ ಸಂಸ್ಥಾನದ ಉಭಯ ಶ್ರೀಪಾದಂಗಳವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಬಹುಶಃ ನಮ್ಮ ಹಂಸನಾಮಕ ಪರಮಾತ್ಮನ ಏನು ಸಾಕ್ಷಾತ್ ಪರಂಪರೆ ಇದೆ, ಇದು ಅತ್ಯಂತ ವೈಭವವಾದ, ಪ್ರತಿಯೊಂದು ಸಂದರ್ಭದಲ್ಲೂ ವೈಭವ ಇದೆ. ಈ ಒಂದು ವೈಭವ ನಿಮ್ಮೆಲ್ಲರ ಒಂದು ಏನು ಮನಸ್ಸಿನಲ್ಲಿ ಇದ್ದಂತಹ ಪ್ರಾರ್ಥನೆ ಏನು ಗೋಪಾಲಕೃಷ್ಣ ದೇವರಿಗೆ ಮುಖ್ಯವಾಗಿ ಶ್ರೀಮಠದ ಶ್ರೇಯೋಭಿವೃದ್ಧಿಗಾಗಿ ಈ ಒಂದು ಮಹತ್ಕರವಾದಂತಹ ಕಾರ್ಯ ಇವತ್ತು ಪ್ರಾರಂಭ ಆಗಿದೆ. ಇದಕ್ಕೆ ಪ್ರತಿಯೊಬ್ಬರು ಸಾವಧಾನದಿಂದ ಕೂತು ಮುಖ್ಯವಾದಂತಹ ಘಟ್ಟ ಶ್ರೀ ವೇದವ್ಯಾಸ ದೇವರ ವ್ಯಾಸಮೂರ್ತಿ ಪಟ್ಟಾಭಿಷೇಕ ಮಹೋತ್ಸವ, ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಹೋತ್ಸವ. ಪ್ರತಿಯೊಬ್ಬರು ಕಣ್ಣು ತುಂಬಿಕೊಂಡು ನಿಮ್ಮ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಈ ಹೌದು, ವೇದವ್ಯಾಸ ದೇವರ ವ್ಯಾಸಮೂರ್ತಿಯ ಪಟ್ಟಾಭಿಷೇಕದ ನಂತರ ನಾಮಕರಣ, ಪ್ರಣವೋಪದೇಶ ಮತ್ತು ನಾಮಕರಣ ಇತ್ಯಾದಿಗಳ ಕಾರ್ಯಕ್ರಮ. ಪ್ರತಿಯೊಂದು ಸಾವಧಾನದಿಂದ ಇದ್ದು ಪ್ರತಿನಿತ್ಯದಲ್ಲಿ ಎಲ್ಲರಿಗೂ ಅನ್ಸುತ್ತೆ ಸಮಯ ಆಗಿದೆ ಅಂತ, ಆದರೆ ಶುಭ ಮುಹೂರ್ತವನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ವೀಕ್ಷಣೆ ಮಾಡ್ತಿದ್ದೀರೋ ನಿಮ್ಮ ಜನ್ಮ ಸಾರ್ಥಕ. ಇಂತಹ ವಿಶೇಷವಾದಂತಹ ಅಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ಶೋಭೆ, ವಿಶೇಷವಾಗಿ ಏನು ನೂತನ ಯತಿಗಳಾಗಿ 41ನೇ ಪೀಠಾಧಿಪತಿಗಳಾಗಿ ಇವತ್ತು ನಾವು ಸ್ವಾಗತವನ್ನು ಮಾಡಿದ್ದೇವೆ. ಅವರಿಗೆ ವಿಶೇಷವಾಗಿ ರಾಮದೇವರ ವಿಶೇಷ ಅನುಗ್ರಹ, ಶ್ರೀಮಠದ ಅಭಿವೃದ್ಧಿ ಕಾರ್ಯಕ್ಕೆ ಏನು ನಾಮಕರಣ ಮಾಡ್ತೀವೋ ಅದು ಹೆಸರನ್ನು ಸೂಚನೆ ಮಾಡ್ತೀವಿ. ಅದರ ತನಕ ಎಲ್ಲರೂ ಸಾವಧಾನದಿಂದ ಕೂತ್ರೆ ಈ ವಿಶೇಷವಾದಂತಹ ಸಂದರ್ಭವನ್ನ ಶ್ರವಣ ಮಾಡಿ ಮನಸ್ಸಿನಲ್ಲಿ ತುಂಬಿಕೊಂಡು ನಿಮ್ಮ ಜೀವನ ಇರೋ ತನಕ ಈ ಒಂದು ಮುಹೂರ್ತವನ್ನ ಯಾರೂ ಮರಿಬಾರದು ಅಂತ ಹೇಳ್ತಾ ನಾರಾಯಣ ಸ್ಮರಣ ಮಾಡ್ತಾ ಇದ್ದೀವಿ. ಈ ವಿಶೇಷವಾದಂತಹ ಒಂದು ಸುಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಏನು ಧಾರ್ಮಿಕ ದತ್ತಿ ಇಲಾಖೆಯ ಮುಖ್ಯ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಈ ಒಂದು ಮುಖ್ಯವಾದಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶ್ರೀಯುತ ಲಂಬಾಣಿಯವರು ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಅತ್ಯಂತ ವೈಭವದ ಸಚಿವರು ಪ್ರತಿಯೊಬ್ಬ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಏನು ಹಗಲು ರಾತ್ರಿ ಈ ಕಾರ್ಯಕ್ರಮ ಹೀಗೆ ನಡಿಬೇಕು ಅಂತ ಪ್ರತಿಯೊಂದು ನಮ್ಮ ಆಡಳಿತಾಧಿಕಾರಿಗಳು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಮುಖ್ಯವಾಗಿ ಸೋಸ್ಲೆ ನಾರಾಯಣದಾಸರ ಮಕ್ಕಳಾದಂತಹ ಸೋಸ್ಲೆ ಪ್ರಕಾಶ್ ಅವರು ಮತ್ತು ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆಯವರಾದಂತಹ ಹಿರಿಯಾಚಾರ್ಯರು ಇದಕ್ಕೆ ಶ್ರಮವನ್ನು ವಹಿಸಿ ಈ ಕಾರ್ಯಕ್ರಮ ಹೀಗೆ ನಡೀಬೇಕು ಅಂತ ಒಂದು ರೂಪುರೇಷೆ ಹಾಕೊಟ್ಟು ಆ ಒಂದು ಮಾರ್ಗದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಇಂತಹ ವೈಭವವಾದಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ. ಎಷ್ಟೋ ಜನರು ಇದಕ್ಕೆ ವಿಶೇಷವಾಗಿ ನಿಂತು ಈ ಕಾರ್ಯವನ್ನು ಯಶಸ್ವಿಯಾಗಬೇಕು ಅಂತ ನಿಂತಿದ್ದಾರೆ. ಪ್ರತಿಯೊಬ್ಬರು ಹೆಸರು ಹೇಳ ಕಾಲ ಸಮಸ್ತ ಶ್ರೀಮದ್ ಆಚಾರ್ಯರ ವ್ಯಾಸರಾಜರ ರಾಯರ ಶಿಷ್ಯರು ಪ್ರತಿಯೊಬ್ಬರು ಸಹಕಾರ ಮಾಡಿದ್ದೀರಾ ಅಂತ ಹೇಳ್ತಾ ತುಳಸಿ ದಳವನ್ನ ಗೋಪಾಲಕೃಷ್ಣರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪಟ್ಟಾಭಿಷೇಕ ಆಗುತ್ತೆ ಇವಾಗ.
ಬಿಡ್ರಿ. ಕುದುರೆ
पूज्याय राघवेन्द्राय सत्यवन्यजाय च कामधेनवे सर्वसर्वं सहेशां समासजयाय सर्वभूमिया करुणातमीश्वरः विभ्रतमजमात्माण्डवात्मत्तेव केसरी जगन्नाथगुरुभूय सुप्तमानस विद्यापयोनिगुरुवन्दे हिन्दुपिशुद्धि आचार्यनोच्युता विद्यावाचस्पतिन्द्र सत्यसन्देशोच्युतानभार गुरुनानाथस्वरे प्रेमज्ञातमस्तिङ्गे सिद्धिं आनन्देतो भूत्वाचार्येण महापरम्परे पूर्वाचार्य पूर्वाधिमतीय श्री वरदराज महासंस्थान ಹಾಗೂ ಶ್ರೀ ಕವೀಂದ್ರ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೊದಲ ಪರಂಪರಾಗತವಾಗಿ ಬಂದಿರತಕ್ಕಂಥ ಹಾಗೂ ವಿಶೇಷವಾಗಿ ಮಾಧುಮತಿ ವಿದ್ಯಾ ಪರಂಪರೆಯಲ್ಲಿ ಬಂದ ಎಲ್ಲ ಯತಿ ಪರಂಪರೆಯ ಗುರುಗಳಿಗೂ ವಿಶೇಷವಾಗಿ ಇದು ನಮ್ಮ ಸೌಭಾಗ್ಯ. ಈಗ ಆಷಾಢ ಮಾಸ, ಆಷಾಢದಲ್ಲಿ ಆಕ್ರಮಣದಿಂದ ಕಾವೇರಿ ಸ್ನಾನ ವಿಶೇಷ. ನಮಗೆ ನಮ್ಮ ಹಿರಿಯರ ಪುಣ್ಯ ನಮ್ಗೆ ಎಷ್ಟಿದೆ ಅಂದರೆ ಬರೀ ಆಷಾಢ ಮಾಸದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಏನು ದಕ್ಷಿಣ ಪ್ರಸಿದ್ಧಿಯಾಗಿದೆ ತಿರುಮಲ ಕ್ಷೇತ್ರದಲ್ಲಿ ಬರೀ ಕಾವೇರಿ, ಕಪಿಲ, ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮ ಸ್ನಾನವಲ್ಲ, 3 ಪರಂಪರೆಯ ದಿವ್ಯ ಯತಿಗಳ ಒಂದು ವಿಶೇಷ ದರ್ಶನ ಹಾಗೂ ಶ್ರೀ ವ್ಯಾಸರಾಜರ ಪರಂಪರೆಯಲ್ಲಿ ಒಂದೇ ಬಾರಿಗೆ 3 ಜನ ಯತಿಗಳ ದಿವ್ಯ ಒಂದು ಸಮಾರಂಭ, ಒಂದು ಸುಸಂದರ್ಭ ನಾವೇನು ದರ್ಶನ ಆಗ್ತದೆ. ನಿಜವಾಗಿಯೂ ಇದೆಲ್ಲ ವಿಜಯದಾಸ್ ಹೇಳಿದಂಗೆ ಇನ್ನ ಪುಣ್ಯಗಳಿಂದ ಈ ಪರಿವಂತೆಯನ್ನು ನಿನ್ನದೇ ಸಕಲ ಸಂಪತ್ತು ಅಂತ ಇಲ್ಲಿಯವರೆಗೂ ನಾವು ಏನು ಈ ಒಂದು ಸೌಭಾಗ್ಯವನ್ನು ನೋಡಿ ಧನ್ಯರಾಗಿದ್ದೀವಿ. ಇದನ್ನೆಲ್ಲ ಆ ಗೋಪಾಲಕೃಷ್ಣ ದೇವರಿಗೆ ಅರ್ಪಣೆ ಮಾಡಿ ಈಗ ನೆರವೇರುತ್ತಿರುವಂತಹ ಎಲ್ಲ ಯತಿಗಳಿಗೂ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರಿ, ಹಾಗೆ ಈಗ ನಡೆದಂತಹ ಎಲ್ಲ ಪಂಡಿತರು ಒಬ್ಬೊಬ್ಬರ ಹೆಸರು ಹೇಳ್ತಾರೆ ಕಾಲಾತೀತವಾಗ್ತದೆ. ಆದ್ರಿಂದ ಇಲ್ಲಿ ಬಂದಿರತಕ್ಕಂತಹ ಸಕಲ ಪಂಡಿತರಿಗೂ ಶ್ರೀಮಠದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಶ್ರೀಮಠದ ಸತ್ಸಂಪ್ರದಾಯಂತೆ ಮೊದಲಿಗೆ ಗುರುಪುತ್ರರಾದ ಶ್ರೀ ಶ್ರೀಪಾದಾಚಾರ್ಯರು ಬಂದು ನಮಸ್ಕಾರ ಮಾಡ್ತಾರೆ. ವಿಶೇಷವಾಗಿ ಒಂದು 2 ಮಾತುಗಳನ್ನು ಒಂದೇ ನಿಮಿಷದಲ್ಲಿ ಅರ್ಪಣೆ ಮಾಡ್ತಾರೆ. ಒಂದು ಚಿಕ್ಕ ಒಂದು ವೇದಘೋಷ ನಂತರ ಸ್ಮರಣೆ ಮಾಡ್ತೀವಿ. ವ್ಯಾಸ ಸಾಹಿತ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ದಾಸ ಸಾಹಿತ್ಯಕ್ಕೂ ವ್ಯಾಸರಾಜರ ಮಕ್ಕಳಿಂದ ಒಂದು ವ್ಯಾಸರಾಜ ಸ್ಮರಣೆ ನಂತರ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹರಿಯಿಲ್ಲದ ಕ್ಷೇತ್ರವ ಹರಿಯದ ಮಹಾಮಹಿಮ ಶ್ರೀಕೃಷ್ಣ ಸರಸಿ ಗೃಹ ಭ್ರಮರ ಪುರಂದರ ವಿಠಲನೆ ಪರದೈವವೆಂದರು ಹಿ ಸುಜನರ ಪೊರೆವ ಶ್ರೀ ವ್ಯಾಸ ವಾಸುದೇವನ ಚರಣ ವನಜ ವಂದಿಪನೆ ಸಂನ್ಯಾಸ ರತ್ನಾಕರನೆ ವ್ಯಾಸ ಮುನಿರಾಯ.
ಇದರ ನಂತರ ಈಗ ಗುರುಪುತ್ರ ಶ್ರೀಪಾದಾಚಾರ್ಯ ನಮಸ್ಕಾರ ಮಾಡ್ತಾರೆ. ಯಾರೋ 12 ವರ್ಷ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿದ್ದಾರೋ ಇವತ್ತನ್ನ ಆ ಸ್ವಾಮಿ ಪ್ರಸಾದವನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನ ಶ್ರೀಪಾದಂಗಳವರಿಗೆ ಇವಾಗ ತಿರುಪತಿ ಟಿಟಿಡಿ ವತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದಾರೆ. ಗುರುರಾಜ್ ಜೊತೆ ಬರಬೇಕು. ಇವತ್ತಿನ ಒಂದು ಸಭಾ ವಿಶೇಷವನ್ನು ನಾವು ನೋಡಿದ್ರೆ ನಮ್ಮಲ್ಲಿ ಏನು ಅರಿಷಡ್ ವರ್ಗಗಳಿದೆಯೋ ಅದೆಲ್ಲ ಕಳಿಬೇಕಾದ್ರೆ 6 ಜನ ಸನ್ಯಾಸಿಗಳ ದರ್ಶನ ನಮಗೆ ಒಂದೇ ವೇದಿಕೆಯಲ್ಲಿ ಆಗ್ತಾ ಇದೆ. ಎಲ್ಲ ದರ್ಶನ ಮಾಡಿ ಈಗ ಶ್ರೀನಿವಾಸನ ದರ್ಶನ ಪ್ರಸಾದವನ್ನ ಕೊಡ್ತಾ ಇದ್ದಾರೆ. सर्वदा दानलक्ष्मी लोकंडे वीरलक्ष्मी कारुण्यलक्ष्मी सर्वात्मे सौम्यलक्ष्मी वैकुंठयतां सर्वकाम्यलक्ष्मी श्रीमद्विष्णुमायुष्यमारोह शिवाविभागमानं महीयते ಸಮೀರಾ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಜರಾಯಿ ಸಚಿವರ ಹಾಗೂ ಶ್ರೀಪಾದಂಗಳವರ ಮಂತ್ರಾಲಯ ಪ್ರಭುಗಳ ಶ್ರೀ ಪ್ರಸಾದ ಬಂದಿದೆ. ಅದನ್ನು ಶ್ರೀಪಾದಂಗಳವರು ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಜರಾಯಿ ಸಚಿವರಾದಂತಹ ಶ್ರೀ ಯತಿಗಳಾದಂತಹ ಇಬ್ಬರ ಯತಿಗಳ ಸ್ನೇಹದಿಂದ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯ ಮುಜರಾಯಿ ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೂ ಕರ್ನಾಟಕ ರಾಜ್ಯದ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ರಾಯರ ಶೇಷವಸ್ತ್ರ ಪ್ರಸಾದ ಈಗ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೋದ್ರೆ ಮತ್ತೆ ಫ್ರೆಂಡ್ ಬರಲ್ಲ. ಈಗ ಮೂಲ ಯತಿಗಳಿಂದ ಮೂಲ ಸಂಸ್ಥಾನಗಳಿಂದ ಸೈಡಿಂದ ಶ್ರೀಪಾದಗಳು ಶ್ರೀಕೃಷ್ಣ ಪ್ರಸಾದ್ ಅದನ್ನು ಕೇಶವಾಚಾರ್ಯ ಶ್ರೀಪಾದಗಳು ಮಾಡ್ತಾ ಇದ್ದಾರೆ. ಸ್ವಾಮಿ ಈಗ ವಿಶ್ವವಿದ್ಯಾಲಯ ಪರ್ಯಾಯ ಸುಬ್ರಹ್ಮಣ್ಯದಿಂದ ಈಗ ಬಂದು ನೋಡೋದು ಜಾಗ ಮಾಡ್ಕೊಡ್ಬೇಕು. ಹಾಗೂ ಪರಮ ಪೂಜ್ಯ ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೋದರೇಯಂ ಶುಭತಮತಿರೇಯಂ ಸೌಖ್ಯಾಪ್ತಿಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾವಿಜೇಯಂ ಸರ್ವಜತ ಸಹಕಾರಿ
ಸರ್ವಾದಿ ಸರ್ವಗಿರ್ವಾಣ ನಿರ್ವಾಣ ಗತಿ ಹೇತವ ಪೂರ್ಣ ಪ್ರಜ್ಞ ಪದಾಂಬೋಧಿ ಪಾಂಸದ ಮಾಯಾ ತಂತ್ರಾವರಾರಿ ಪ್ರೈಮಪದೇನೋ ಮತ್ತು ಸಿದ್ಧಾಂತದಾನ್ನೋ ನೇತ್ರಾಣಿ ಇವತ್ತಯೋಗಿ ಪ್ರಜಗತಿ ನೆಹರೆ ಇಂಥದೇ ಯತ್ರ ಬಂದಾಹ ವೈದ್ಯ ವಿದ್ಯಾಜಲ ಗುರುಕೋಶ ಪ್ರೌಢಿ ಮಾಡೂಪದೇಶಃ ಶ್ರೇಯೋ ಭೂಯೋ ವಿದತ್ಯ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ ಮೂಕೋಪಿ ಪ್ರಸಾದೇನ ಮುಕುಂದ ಶೈನಾಯತೆ ರಾಜ ರಾಜಾಯತೆ ನಿಕ್ತಃ ರಾಜವೇಂದ್ರಶ್ರೀ ಶುಭಶಾಸ್ತ್ರ ಸುಧಾಂಬೋಧಿ ರಾಜಾನ್ ಮೆಹರಣೋತ್ಸುಕಾನ್ ವಿದ್ಯಾ ವಾಚಸ್ಪತಿಮಂತೆ ಕೃಷ್ಣ ಸಂದರ್ಶನೋತ್ಸುಕಾನ್ ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಎಲ್ಲ ಪೀಠಾಧಿಪತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಈಗ ಶ್ರೀ ಉತ್ತರಾಧಿಪತಿಯಿಂದ ಶ್ರೀ ರಾಮಚಂದ್ರ ದೇವರ ಪ್ರಸಾದವನ್ನು ಶ್ರೀ ಪಂಡಿತವರಾದ ಸತ್ಯಜ್ಞಾನಾಚಾರ್ಯ ಶ್ರೀಪಾದಂಗಳವರಿಗೆ ಶ್ರೀಗಳನ್ನು ಕಳಿಸಿದಂತಹ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾರೆ. ದೀರ್ಘದ ಮಾನವ ತೇಜೋ ಯಜುರ್ವಾಂಗರಿಗೆ ಪುಷ್ಪಾಯ ಆರ್ಚ ಪುಷ್ಪಣಿ ಸರಸ್ವತಿ ರಾಮ ಮಹಾರಾಜ್ ಕಿ ಎಲ್ಲರೂ ನಿಶ್ಚಿತ ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಎಲ್ಲ ಪೀಠಾಧಿಪತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಈ ದಿವಸ ನೋಡ್ಬೇಕು ಅಂತ ಸಕಲ ಮಾತೃ ಸಮಾಜ ತುಂಬಾ ಅಪೇಕ್ಷೆ ಪಡ್ತಾರೆ. ಹಲೋ ಈ ಪರಮ ಮಂಗಳ ದಿವಸವನ್ನ ನೋಡಬೇಕು ಅಂತ ಯಾವ ಶ್ರೀ ಪುರಂದರದಾಸರು ಹೇಳಿದರೋ ಈ ಸುಮುನಿಗಳಿದ್ದೇನು ಮಾಡಿದರು ವ್ಯಾಸ ಮುನಿ ಮಧ್ವಮತವನ್ನು ಉತ್ತರಿಸಿದ ಅಂತ ಇಡೀ ಸಕಲ ಮಹತ್ವ ವಾಂಗ್ಮಯಕ್ಕೆ ಈ ಸಂದರ್ಭವನ್ನ ನೋಡ್ಬೇಕು ಅಂತ ತುಂಬಾ ಅಪೇಕ್ಷೆ ಪಡ್ತಾ ಇದ್ದರು. ಅದನ್ನ ಮೊದಲು ನಾವು ಅನಂತ ಧನ್ಯವಾದವನ್ನ ನಮಸ್ಕಾರವನ್ನ ಯಾರಿಗೆ ಸಲ್ಲಿಸಬೇಕು ಅಂದರೆ ಈ ಸಂದರ್ಭವನ್ನ ಅವಕಾಶ ಮಾಡಿಕೊಟ್ಟಂತ ಮಹಾನುಭಾವರಿಗೆ ಶ್ರೀ ವಿದ್ಯಾ ಮನೋಹರ ತೀರ್ಥರಿಗೆ ಕೋಟಿ ಅನಂತ ನಮಸ್ಕಾರಗಳನ್ನ ಸಲ್ಲಿಸಬೇಕು. ಯಾಕೆ ಎಂದರೆ ಎಲ್ಲ ತ್ಯಾಗಗಳು ಒಂದು ಶ್ರೀ ವ್ಯಾಸರಾಜರ ಪೀಠವನ್ನು ವ್ಯಾಸರಾಜರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಪಂಡಿತರು ಹೇಳ್ತಾರೆ. ವ್ಯಾಸರಾಜರ ಸ್ಮರಣೆ ಮಾಡೋಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅಂತ ಮಹಾನುಭಾವರು. ಅಂತ ಪೀಠದಲ್ಲಿ ದಾಸ ನಮ್ಮ ಪೂಜ್ಯರು ಹೇಳ್ತಾ ಇದ್ದರು ಈ ಸಂದರ್ಭವನ್ನು ನೋಡಬೇಕು ಅಂತ. ಹೇಗೆ ಧರ್ಮರಾಜರಿಂದ ಪಟ್ಟಾಭಿಷೇಕವನ್ನ ಪಾಂಡುರಾಜರು ನೋಡಕ್ಕೆ ಸಾಧ್ಯವಿಲ್ಲವೋ ಹಾಗೆ ನಮ್ಮ ವಿದ್ಯಾ ವಾಚಸ್ಪತಿ ತೀರ್ಥ ಶ್ರೀಪಾದಂಗಳವರು ಅವರ ಆಶ್ರಮ ತಗೊಳ್ಳ ಸಂದರ್ಭದಲ್ಲಿಯೇ ಶ್ರೀ ಪೂರ್ವಾಶ್ರಮದ ಶ್ರೀ ಡಿ ಪ್ರಹ್ಲಾದಾಚಾರ್ಯರನ್ನ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ಕೋಬೇಕು ಅಂತ ತುಂಬಾ 1997 ಇಸ್ವಿ 18ನೇ ತಾರೀಕು ಅಕ್ಟೋಬರ್ ವಿದ್ಯಾ ಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ಸಹ ಶ್ರೀ ಪ್ರಹ್ಲಾದಾಚಾರ್ಯನ ವ್ಯಾಸರಾಜರ ಮಠಕ್ಕೆ ತರಬೇಕು ಅಂತ ಅಪೇಕ್ಷೆ ಪಟ್ಟರು.
ಅವರು ಸಂಕಲ್ಪ ಇತ್ತು, ಇವರು ಪೂರ್ಣ ಮಾಡಿದರು. ಇದು ಸಂದರ್ಭ ಹೇಗಿದೆ ಎಂದರೆ ವಿದ್ಯಾ ಪಯೋನಿ ತೀರ್ಥರಿಗೂ ಇತ್ತು, ಆಗಲಿಲ್ಲ. ಶ್ರೀ ವಿದ್ಯಾ ವಾಚಸ್ಪತಿ ತೀರ್ಥ ಶ್ರೀಪಾದಂಗಳವರೆಗೂ ಇತ್ತು. ಅವರ ಆಶ್ರಮ ತಗೊಂಡ ಒಂದೇ ತಿಂಗಳಿನಲ್ಲಿ ಪ್ರಹ್ಲಾದ ಅವರು ನಮ್ಮ ಪೂರ್ವಾಶ್ರಮದ ಅನುಬಂಧಿಗಳು ಪ್ರಹ್ಲಾದನ್ನ ಕರ್ಕೊಂಬ ಅಂತ ಹೇಳಿದ್ರು. ಲೌಕಿಕ ವೈದಿಕ ಎರಡೂ ಗೊತ್ತಿದೆ ಅವರಿಗೆ. ನನಗೆ ವಯಸ್ಸಾಗಿದೆ, ಅವರನ್ನ ನಮ್ಮ ಮಠದ ಉತ್ತರಾಧಿಕಾರಿಗಳನ್ನ ಮಾಡಬೇಕು, ಶ್ರೀ ಚಂದ್ರಿಕಾಚಾರ್ಯರ ಕೀರ್ತಿಯನ್ನು ಬೆಳಗಿಸಬೇಕು ಅಂತ ಅವರಿಗೆ ಆಸೆ ಇತ್ತು. ಆದರೆ ಕಾಲಾನುಕಾಲವಾಗಿ ಅವರು ಪರಲೋಕವನ್ನು ಹೊಂದಿ ಇವತ್ತಿಗೆ ಅಲ್ಲಿ ನೋಡ್ತಾ ಇದ್ದಾರೆ. ಪಾಂಡುರಾಜರು ಪಟ್ಟಾಭಿಷೇಕವನ್ನು ನೋಡಲಿಲ್ಲ. ಯಾರಿಗೆ? ಧರ್ಮರಾಜರ ಪಟ್ಟಾಭಿಷೇಕವನ್ನ. ಆಗ ಶ್ರೀ ಅರ್ಜುನರು ಸಂಕಟ ಪಡ್ತಾರೆ, ಅಯ್ಯೋ ನೋಡ್ಲಿಲ್ವಲ್ಲ